ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ನೋಡಿಕೊಂಡ್ರೆ ಸೆನ್ಸೆಕ್ಸ್ 234 ಪಾಯಿಂಟ್ಸ್ ಗೇನ್ ಆಗಿ 78,190ನಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 91 ಪಾಯಿಂಟ್ಸ್ ಗೇನ್ ಆಗಿ 23,707ನಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 280 ಪಾಯಿಂಟ್ಸ್ ಗೇನ್ ಆಗಿ 50,202 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ? ನಿನ್ನೆ ಆದರೆ HMPV ವೈರಸ್ಸಿಂದ ಮತ್ತು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟೆಡ್ಗಿನ್ನ ಬಿಲೋ Q3 ಬಿಸ್ನೆಸ್ ಅಪ್ಡೇಟಿಂದ ಮಾರ್ಕೆಟಲ್ಲಿ ಸ್ವಲ್ಪ ಪ್ಯಾನಿಕ್ ಸೆಲ್ಲಿಂಗ್ ನಡೆದು ತುಂಬಾ ಕರೆಕ್ಟ್ ಆಯಿತು. ಆದರೆ ಇವತ್ತು ನೋಡಿಕೊಂಡ್ರೆ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲೂ ನಿಫ್ಟಿಗೆ ಕಂಪೇರ್ ಮಾಡಿಕೊಂಡ್ರೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸಲ್ಲಿ ಸ್ವಲ್ಪ ಬೆಟರ್ ಮೂವ್ ನೋಡಿದ್ದೀವಿ. ಇವತ್ತು ಮಾರ್ಕೆಟ್ಸ್ ಯಾಕೆ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು ಅಂತ ನೋಡಿಕೊಂಡ್ರೆ, ಮೊದಲನೇದಾಗಿ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸಲ್ಲಿ ಸ್ವಲ್ಪ ಬೈಯಿಂಗ್ ಆ್ಯಕ್ಟಿವಿಟಿ ಚೆನ್ನಾಗಿದೆ. ಯಾಕಂದರೆ ನಿನ್ನೆ ಈ ಎರಡು ಇಂಡಿಸಿಸೇ ತುಂಬಾ ಕರೆಕ್ಟ್ ಆಗಿದ್ದು. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಬಿಲ್ಡ್ ಆಗಿದೆ. ಅದರಿಂದ ಸ್ವಲ್ಪ ಬೈಯಿಂಗ್ ಆ್ಯಕ್ಟಿವಿಟಿ ಜಾಸ್ತಿ ಇದೆ. ಅದಕ್ಕೋಸ್ಕರ ಇವತ್ತು ಮಾರ್ಕೆಟ್ಸ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಇವಾಗ ಯಾಕೆ ಪಾಸಿಟಿವ್ ಸೆಂಟಿಮೆಂಟ್ ಬಿಲ್ಡ್ ಆಗಿರ್ಬೋದು ಅಂತ ನೋಡಿಕೊಂಡ್ರೆ, ಫ್ರೆಂಡ್ಸ್, ನಿನ್ನೆ ಪ್ಯಾನಿಕ್ ಸೆಲ್ಲಿಂಗ್ ನಡೆದಿದ್ದು ಏನಕ್ಕೆ ಹೇಳಿ? HMPV ವೈರಸ್ ಕಾರಣದಿಂದ ಈ ಪ್ಯಾನಿಕ್ ಸೆಲ್ಲಿಂಗ್ ನಡೀತು. ಯಾಕಂದರೆ ಲಾಸ್ಟ್ ಟೈಮ್ ಕೋವಿಡ್ ಟೈಮಲ್ಲಿ ಯಾವ ಥರ ಫಾಲ್ ಆಯಿತೋ ಅದೇ ಥರ ಫಾಲ್ ಆಗುತ್ತೆ ಅಂತ ಸ್ವಲ್ಪ ಪ್ಯಾನಿಕ್ ಸೆಲ್ಲಿಂಗ್ ನಡೆದಿರ್ಬೋದು. ಅಥವಾ ಈ ಬಿಗ್ ಪ್ಲೇಯರ್ಸ್ ಇರ್ತಾರಲ್ಲ, ಇವ್ರೇನಾದರೂ ಸ್ವಲ್ಪ ಹೆವಿ ವಾಲ್ಯೂಮ್ಸಲ್ಲಿ ಸೆಲ್ ಮಾಡಿರಬೇಕು. ಅದರಿಂದ ಸಡನ್ನಾಗಿ ಮಾರ್ಕೆಟಲ್ಲಿ ಸ್ವಲ್ಪ ಪ್ಯಾನಿಕ್ ಸೆಲ್ಲಿಂಗ್ ಶುರು ಆಯಿತು. ಅದರಿಂದ ಈ ರಿಟೇಲ್ ಇನ್ವೆಸ್ಟರ್ಸ್ ಎಲ್ಲ ಸ್ವಲ್ಪ ಜಾಯಿನ್ ಆಗಿ ಇನ್ನೂ ಸ್ವಲ್ಪ ಜಾಸ್ತಿನೇ ಸೆಲ್ ಮಾಡಿದ್ದಾರೆ. ಅದರಿಂದ ಮಾತ್ರನೇ ಇರ್ಬೋದು ನೆನ್ನೆ ಮಾರ್ಕೆಟ್ಸ್ ಅಷ್ಟು ಕರೆಕ್ಟ್ ಆಗಿರೋದು. ಆದರೆ ಇವತ್ತಾದರೆ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವಾಗ ತುಂಬ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಯಾವ ಥರ ಅಪ್ಡೇಟ್ ಆಗ್ತಾ ಇದೆ ಹೇಳಿ? ಚೈನಾದಲ್ಲಿ ಯಾವುದೇ ಥರ ವೈರಸ್ ಇಲ್ಲ, ಎಲ್ಲನೂ ನಾರ್ಮಲ್ ಆಗಿದೆ, ಪ್ರತಿಯೊಬ್ಬರು ನಾರ್ಮಲಾಗಿ ಓಡಾಡ್ಕೊಂಡು ಅವ್ರಿಗೇನು ಕೆಲಸ ಇದೆ ಅದನ್ನು ನೋಡಿ ಆರಾಮಾಗಿದ್ದಾರೆ ಅಂತ ತುಂಬ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಅಪ್ಡೇಟ್ ಆಗ್ತಾ ಇದೆ. ಅದರಿಂದನೇ ಇವತ್ತು ಮಾರ್ಕೆಟಲ್ಲಿ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಬಿಲ್ಡ್ ಆಗಿದ್ದಕ್ಕೆ ಇವತ್ತು ಮಾರ್ಕೆಟ್ಸ್ ಪಾಸಿಟಿವ್ ಆಗಿರೋದು. ಫ್ರೆಂಡ್ಸ್, ನೆಕ್ಸ್ಟ್ ಇವಾಗ ಮಾರ್ಕೆಟಲ್ಲಿ ತುಂಬಾ ಟೆನ್ಷನ್ಸ್ ಇದ್ದಾವೆ. ಅದಕ್ಕೋಸ್ಕರ ನೆಕ್ಸ್ಟ್ 30 ಡೇಸಲ್ಲಿ ಮಾರ್ಕೆಟ್ ಬಗ್ಗೆ ನಾನು ಯಾವ ಥರ ವ್ಯೂ ಇಟ್ಕೊಂಡಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇವಾಗ ನನ್ನ ಪ್ರಕಾರ ನೆಕ್ಸ್ಟ್ 30 ಡೇಸಲ್ಲಿ ಮಾರ್ಕೆಟ್ ತುಂಬಾ ವೊಲಟೈಲ್ ಆಗಿರುತ್ತೆ. ಅದು ಪಾಸಿಟಿವ್ ಆಗಾದರೂ ಇರ್ಬೋದು ಅಥವಾ ನೆಗೆಟಿವ್ ಆಗಾದರೂ ಇರ್ಬೋದು. ನಾನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ನಾನು ಮೇಯ್ನಾಗಿ 4 ಈವೆಂಟ್ಸ್ನ ಮಾರ್ಕೆಟಲ್ಲಿ ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಅದರಿಂದನೇ ನಾನು ಈ ಥರ ಹೇಳ್ತಾ ಇರೋದು. ಮೊದಲನೇದಾಗಿ Q3 ರಿಸಲ್ಟ್ಸ್. ಇವಾಗ ಸ್ವಲ್ಪ ದೊಡ್ಡ ಕಂಪನೀಸ್ ಎಲ್ಲ ನೆಕ್ಸ್ಟ್ 30 ಡೇಸಲ್ಲಿ Q3 ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ. ಈ ದೊಡ್ಡ ಕಂಪನೀಸ್ ಎಲ್ಲ ಯಾವ ಥರ ಅರ್ನಿಂಗ್ಸ್ನ ರಿಲೀಸ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮಾರ್ಕೆಟ್ ಪಾಸಿಟಿವ್ ಆಗಿರಬೇಕಾ ಅಥವಾ ನೆಗೆಟಿವ್ ಆಗಿರಬೇಕಾ ಅಂತ. ಅದಕ್ಕೋಸ್ಕರ ರಿಸಲ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟ್ಗೆ. ಎರಡನೇ ಪಾಯಿಂಟ್ ಏನು ಅಂತ ಅಂದರೆ, January 20 ಟ್ರಂಪ್ ಅವರು ಪವರ್ಗೆ ಬರ್ತಾ ಇದ್ದಾರೆ. ಇವರು ಪವರ್ಗೆ ಬಂದ ಮೇಲೆ ಯಾವ ಥರ ಸ್ಟೇಟ್ಮೆಂಟ್ಸ್ನ ಮಾಡ್ತಾರೆ, ಆ ಸ್ಟೇಟ್ಮೆಂಟ್ಸ್ ಮಾರ್ಕೆಟ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಥರ್ಡ್ನೇ ಪಾಯಿಂಟ್ ಏನು ಅಂದರೆ, February 1 ಯೂನಿಯನ್ ಬಜೆಟ್ ಇರುತ್ತೆ. ಈ ಬಜೆಟ್ ಕೂಡ ಇವಾಗಿರೋ ಮಾರ್ಕೆಟ್ ಕಂಡೀಷನ್ಸ್ಗೆ ತುಂಬಾ ಇಂಪಾರ್ಟೆಂಟ್. ಈ ಬಜೆಟಲ್ಲಿ ಇವರು ಯಾವ ಥರ ಸ್ಟೇಟ್ಮೆಂಟ್ಸ್ನ ಅನೌನ್ಸ್ ಮಾಡ್ತಾರೆ, ಯಾವ್ಯಾವ ಸೆಕ್ಟರ್ಗೆ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಫೋರ್ತ್ನೇ ಪಾಯಿಂಟ್ ಏನು ಅಂತ ನೋಡಿಕೊಂಡ್ರೆ, ರುಪಿ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೇ ಇದೆ. ಅದಕ್ಕೋಸ್ಕರ ಈ ಪ್ರತಿ ಈವೆಂಟ್ನೂ ಟ್ರ್ಯಾಕ್ ಮಾಡ್ತಾ ಇರಬೇಕು. ಇವಾಗ ನಮ್ಮ ಇಂಡಿಯಾದಲ್ಲಿ ಲಿಕ್ವಿಡಿಟಿ ಇಶ್ಯೂ ಕೂಡ ಇದೆ. ಅದ್ರ ಜೊತೆಗೆ RBI ಅವ್ರು ಏನಾದರೂ ಫೆಬ್ರವರಿಯಲ್ಲಿ ರೇಟ್ ಕಟ್ ಮಾಡಿದ್ರೂ ಅದು ಪಾಸಿಟಿವ್ ಆಗಲ್ಲ. ಯಾಕಂದರೆ ಎಕಾನಮಿಯಲ್ಲಿ ಲಿಕ್ವಿಡಿಟಿ ಇಶ್ಯೂ ಇರೋದಕ್ಕೆ. ಅದಕ್ಕೋಸ್ಕರ ಈ ಎಲ್ಲ ಡೇಟಾ ಪಾಯಿಂಟ್ಸ್ನ ಪ್ರತಿಯೊಬ್ಬರೂ ಟ್ರ್ಯಾಕ್ ಮಾಡ್ತಾಯಿರಿ ಈ ನೆಕ್ಸ್ಟ್ 30 ಡೇಸಲ್ಲಿ. ಅದಾದಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಎಸ್ಟಿಮೇಟೆಡ್ GDP ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಈ GDP ಡೇಟಾ ನೋಡಿಕೊಂಡ್ರೆ 4 ಇಯರ್ಸ್ ಲೋ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಪ್ರತಿ ಸಲ ಎಬೋ 7% GDP ಬರುತ್ತೆ ಅಂತ ಫೋರ್ಕ್ಯಾಸ್ಟ್ ಮಾಡ್ತಾಯಿದ್ರು. ಆದರೆ ಇವಾಗ ನೋಡಿಕೊಂಡ್ರೆ 6.4% ಬರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಥರ GDPನ ತುಂಬ ಕಮ್ಮಿ ಎಸ್ಟಿಮೇಟ್ ಮಾಡಿರೋದಕ್ಕೆ ನೋಡಬೇಕು ನಾಳೆ ಮಾರ್ಕೆಟ್ಸ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಈ GDP ಬಗ್ಗೆ ಕೂಡ ಮಾರ್ಕೆಟ್ ನ್ಯೂಸಲ್ಲಿ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಯಾವಾಗೂ ನಮ್ಮ ಇಂಡಿಯನ್ GDP ಡೇಟಾ ಎಬೋ 7% ಬರ್ತಾ ಇದೆ ಮತ್ತು ಪ್ರಪಂಚಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇಂಡಿಯಾ ಫಾಸ್ಟ್ ಗ್ರೋಯಿಂಗ್ ಕಂಟ್ರಿ ಅಂತ ಅಪ್ಡೇಟ್ ಆಗ್ತಾ ಇತ್ತು. ಆದರೆ ಲಾಸ್ಟ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರು 5.4% ಬಂದಿತ್ತು. ಮತ್ತು ಇವಾಗ ನೋಡಿಕೊಂಡ್ರೆ ಈ ಫಿನಾನ್ಷಿಯಲ್ ಇಯರ್ಗೆ ಈ GDP ಎಸ್ಟಿಮೇಟೆಡ್ ಡೇಟಾನ ಬಿಲೋ 7%ಗೆ ತಂದಿದ್ದಾರೆ. ಅದರಿಂದ ನಾಳೆ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಮತ್ತು ಲಾಸ್ಟ್ 4 ಇಯರ್ಸಲ್ಲಿ ಫಸ್ಟ್ ಟೈಮ್ ಈ ಥರ GDP ಎಸ್ಟಿಮೇಟೆಡ್ ಡೇಟಾನ ಬಿಲೋ 7%ಗೆ ತಂದಿರೋದು. ಈ ಡೇಟಾ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಮತ್ತು ನೆಕ್ಸ್ಟ್ ಇವಾಗ ಈ ಸೆಕ್ಟರ್ ವೈಸಲ್ಲಿ ಯಾವ ಥರ ಗ್ರೋತ್ ಇರುತ್ತೆ ಅಂತ ನೋಡಿಕೊಂಡ್ರೆ, ಅಗ್ರಿಕಲ್ಚರಲ್ಲಿ ಬೆಟರ್ ಗ್ರೋತ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ ಈ ಫಿನಾನ್ಷಿಯಲ್ ಇಯರಲ್ಲಿ. ಮತ್ತು ಕನ್ಸ್ಟ್ರಕ್ಷನಲ್ಲಿ ಮತ್ತು ಸರ್ವಿಸ್ ಸೆಕ್ಟರಲ್ಲಿ ಹೈ ಗ್ರೋತ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ.
ಮತ್ತು ಪ್ರೈವೇಟ್ ಕನ್ಸಂಪ್ಷನಲ್ಲೂ ಸ್ವಲ್ಪ ಬೆಟರ್ ಗ್ರೋತ್ ಇರುತ್ತೆ ಅಂತಲೇ ಹೇಳಿದ್ದಾರೆ. ಮತ್ತು ಗೌರ್ಮೆಂಟ್ ಎಕ್ಸ್ಪೆಂಡಿಚರಲ್ಲೂ ಒಳ್ಳೆ ಗ್ರೋತ್ ಇರುತ್ತೆ ಅಂತಲೇ ಹೇಳಿದ್ದಾರೆ. ಅಂದರೆ ಪ್ರೀವಿಯಸ್ ಇಯರ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಈ ಇಯರಲ್ಲಿ ಡಬಲ್ ಆಗುತ್ತೆ ಅಂತಲೇ ಹೇಳಿದ್ದಾರೆ. ನೋಡೋಣ ಯಾವ ಥರ ಗ್ರೋತ್ ಇರುತ್ತೆ ಅಂತ. ಮತ್ತು ಇವಾಗ ಯಾವ್ಯಾವ ಸೆಕ್ಟರಲ್ಲಿ ಎಷ್ಟು ಗ್ರೋತ್ ಇರುತ್ತೆ, ಈ ಡೇಟಾ ಏನಿದೆ, ಈ ಡೇಟಾನ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ, ಒಂದು ಸಲ ಚೆಕ್ ಮಾಡಿ. ಮತ್ತು ಫ್ರೆಂಡ್ಸ್, ಇವಾಗ ಮುಂಚೆ RBI ಅವರು ಸಹ ಎಸ್ಟಿಮೇಟೆಡ್ ಕ್ವಾರ್ಟರ್ 3 GDP ಡೇಟಾನ ಪೋಸ್ಟ್ ಮಾಡಿದರು. ಆದರೆ ಇವಾಗ ಆ ಡೇಟಾಗಿನ್ನ ಕಮ್ಮಿನೇ ಇವಾಗ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಅದರಿಂದ ನಾಳೆ ಮಾರ್ಕೆಟಲ್ಲಿ ಯಾವ ಥರ ಇರುತ್ತೆ ಅಂತ ನೋಡಬೇಕು. ನೆಕ್ಸ್ಟ್ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ನೋಡಿಕೊಂಡ್ರೆ, ನಿನ್ನೆ US ಮಾರ್ಕೆಟ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ನಿನ್ನೆ ಲಾಸ್ ವೇಗಸಲ್ಲಿ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಶೋ ನಡೆದಿದೆ. ಪ್ರತಿ ವರ್ಷ ಇದು ಒಂದು ಸಲ ನಡೆಯುತ್ತೆ. ಈ ಶೋ ಅಲ್ಲಿ NVIDIA ಕಂಪನಿ ಅವರು ಹೊಸ ಚಿಪ್ನ ಲಾಂಚ್ ಮಾಡಿದ್ದಾರೆ. ಅದರಿಂದ ನಿನ್ನೆ US ಅಲ್ಲಿ IT ಸ್ಟಾಕ್ಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಓವರಾಲ್ ಮಾರ್ಕೆಟ್ಸ್ ತುಂಬ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದ್ವು. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಮತ್ತು ಇವತ್ತು ಒಂದು ಪ್ರೀ ಬಜೆಟ್ ಸೆಷನ್ ನಡೆದಿದೆ. ಈ ಪ್ರೀ ಬಜೆಟ್ ಸೆಷನಲ್ಲಿ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಸ್ವಲ್ಪ ಇಂಡಸ್ಟ್ರಿಯಲಿಸ್ಟ್ ಜೊತೆ ಎಲ್ಲ ಮಾತಾಡಿದ್ದಾರೆ. ಈ ವರ್ಷ ಬಜೆಟಲ್ಲಿ ಯಾವ್ಯಾವ ಥರ ಅಪ್ಡೇಟ್ಸ್ ಇದ್ದರೆ ಬೆಟರ್ ಆಗಿರುತ್ತೆ ಪ್ರತಿಯೊಂದೂ ಮಾತಾಡಿದ್ದಾರೆ. ಇವಾಗ ಈ ಪ್ರೀ ಬಜೆಟ್ ಸೆಷನಿಂದ ಏನು ಔಟ್ಕಮ್ ಬಂದಿದೆ ಅಂತ ನೋಡಿಕೊಂಡ್ರೆ, ಮೊದಲನೇದಾಗಿ ಈ ಸಲ ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ರಿಲೀಫ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಇವತ್ತು ಟ್ಯಾಕ್ಸಸ್ ಬಗ್ಗೆ ತುಂಬಾ ಮಾತಾಡಿದ್ದಾರೆ. ಇವಾಗ ನ್ಯೂ ಟ್ಯಾಕ್ಸ್ ರೆಜಿಮ್ ಇತ್ತಲ್ಲ, ಈ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಸ್ವಲ್ಪ ಮಾಡಿಫಿಕೇಷನ್ ಇರುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತು ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸಲ್ಲೂ ಸ್ವಲ್ಪ ಚೇಂಜಸ್ ತರ್ಬೋದು ಅಂತ ಸ್ಪೆಕ್ಯುಲೇಷನ್ ಇದೆ. ಅದಾದಮೇಲೆ ಇನ್ನೊಂದು ಪಾಸಿಟಿವ್ ಥಿಂಗ್ ಏನು ಅಂತ ಅಂದರೆ, ಮುಂಚೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಇತ್ತು, ಅದಾದಮೇಲೆ ನ್ಯೂ ಟ್ಯಾಕ್ಸ್ ರೆಜಿಮ್ ಬಂತು. ಇವಾಗ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ನೋಡಿಕೊಂಡ್ರೆ 7 lakhsವರೆಗೂ ಯಾವುದೇ ಥರ ಟ್ಯಾಕ್ಸ್ ಪೇ ಮಾಡೋಂಗಿಲ್ಲ. ಅದನ್ನು ಇವಾಗ 10 lakhsವರೆಗೂ ಇನ್ಕ್ರೀಸ್ ಮಾಡ್ಬೋದು ಅಂತ ಸ್ಪೆಕ್ಯುಲೇಷನ್ ಇದೆ. ಇದೇನಾದರೂ ಈ ಅಪ್ಡೇಟಲ್ಲಿ ಕನ್ಫರ್ಮ್ ಆದರೆ ಇದು ತುಂಬಾ ಬೆನಿಫಿಟ್ ಆಗುತ್ತೆ ಮಿಡಲ್ ಕ್ಲಾಸ್ ಇನ್ಕಮ್ ಪೀಪಲ್ಗೆಲ್ಲ. ಯಾವ ಥರ ಟ್ಯಾಕ್ಸ್ ಬೆನಿಫಿಟ್ ಕೊಡ್ತಾರೆ ಮತ್ತು ಟ್ಯಾಕ್ಸ್ ರೇಟ್ಸ್ನ ಏನಾದರೂ ಸ್ವಲ್ಪ ಕಮ್ಮಿ ಮಾಡ್ತಾರಾ ಅಂತ. ಅದಾದಮೇಲೆ ಇವಾಗ ಡೇಟಾ ಏನು ಅಪ್ಡೇಟ್ ಆಗ್ತಾಯಿದೆ ಅಂದರೆ, ಓಲ್ಡ್ ಟ್ಯಾಕ್ಸ್ ರೆಜಿಮ್ ಇತ್ತು ಮತ್ತು ನ್ಯೂ ಟ್ಯಾಕ್ಸ್ ರೆಜಿಮ್ ಇತ್ತು. ಇವಾಗ 72% ಜನ ಎಲ್ಲ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಟ್ಯಾಕ್ಸ್ನ ಫೈಲ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಆಗಿದೆ. ನೋಡೋಣ ಓವರಾಲ್ ಇವಾಗ ನ್ಯೂ ಟ್ಯಾಕ್ಸ್ ರೆಜಿಮ್ ಏನಿದೆ ಇದರಲ್ಲಿ 10 lakhsಗೋ ಅಥವಾ 12 lakhsಗೋ ಸ್ವಲ್ಪ ಬೆನಿಫಿಟ್ ಕೊಟ್ಟು, ಅದಾದಮೇಲೆ 12 lakhsಯಿಂದ ಸ್ಟಾರ್ಟ್ ಆಗೋ ಇನ್ಕಮ್ಗೆ 5% ಟ್ಯಾಕ್ಸ್ ಏನಾದರೂ ಚಾರ್ಜ್ ಮಾಡಿದ್ರೆ, 5% ಟ್ಯಾಕ್ಸಸ್ ಏನಾದರೂ ಚಾರ್ಜ್ ಮಾಡಿದ್ರೆ ಇದು ತುಂಬಾ ಬೆನಿಫಿಟ್ ಆಗುತ್ತೆ. ಆದರೆ ಇನ್ನೊಂದು ಡೌಟ್ ಏನಿದೆ ಗೊತ್ತಾ, ಇವಾಗ ನಮ್ಮ ಇಂಡಿಯಾದಲ್ಲಿ ನೋಡಿಕೊಂಡ್ರೆ 40 to 45% ಜನ ಏನಿದ್ದಾರೆ ಇವ್ರಿಗೆಲ್ಲ 10 to 20 lakhs ಒಳಗಡೆ ಇನ್ಕಮ್ ಇರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದರಿಂದ ಗೌರ್ಮೆಂಟ್ಗೂ ಸ್ವಲ್ಪ ರೆವೆನ್ಯೂಸ್ ಕಮ್ಮಿ ಆಗ್ಬೋದೇನೋ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಇದೆಲ್ಲ ಯಾವ ಥರ ಅಪ್ಡೇಟ್ ಆಗುತ್ತೆ ಅಂತ. ಝೊಮ್ಯಾಟೊ ಇವತ್ತು ಝೊಮ್ಯಾಟೊ ಶೇರ್ ಪ್ರೈಸ್ ನೋಡಿಕೊಂಡ್ರೆ ಇಂಟ್ರಾಡೇ ಸೆಷನಲ್ಲಿ ಎಬೋವ್ 4% ಕರೆಕ್ಟ್ ಆಗಿದೆ. ಯಾಕಂದರೆ ಜೆಫ್ರೀಸ್ ಅವರು ಈ ಝೊಮ್ಯಾಟೊ ಕಂಪನಿಗೆ ಮುಂಚೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 335 rupees ಪರ್ ಶೇರ್ ಅಂತ ಹೇಳಿದರು. ಆದರೆ ಇವತ್ತು ನೋಡಿಕೊಂಡ್ರೆ ಈ ಝೊಮ್ಯಾಟೊ ಕಂಪನಿಗೆ ಹೋಲ್ಡ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 275 ಪರ್ ಶೇರ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ರೀಸನ್ ಏನು ಅಂತ ನೋಡಿಕೊಂಡ್ರೆ ಕಾಂಪಿಟೇಷನ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. ಇವಾಗ ಝೊಮ್ಯಾಟೊ ಇದೆ, ಇವಾಗ ಸ್ವಿಗ್ಗಿ ಕೂಡ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ ಅಲ್ಲ, ಅದರಿಂದ ಸ್ವಲ್ಪ ಕಾಂಪಿಟೇಷನ್ ಇನ್ನೂ ಜಾಸ್ತಿ ಇರ್ತದೆ. ಇವಾಗ ಈ ಥರ ಕಾಂಪಿಟೇಷನ್ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಪ್ರಾಫಿಟ್ಸ್ ಕೂಡ ಡೌನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಈ ವರ್ಷ ಶೇರ್ ಪ್ರೈಸ್ ಕನ್ಸಾಲ್ಟೇಷನ್ ಫೇಸಲ್ಲಿರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಪ್ರಾಫಿಟ್ ಎಸ್ಟಿಮೇಷನ್ ಕೂಡ ಈ ಇಯರಲ್ಲಿ 17% ಕಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಶೇರ್ ಪ್ರೈಸ್ ಇಷ್ಟೊಂದು ಕರೆಕ್ಟ್ ಆಗಿರೋದು. ಸರಿ, ಇವಾಗ ಓಕೆ, ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಈ ಥರ ಇದೆ. ಇವಾಗ ಆ್ಯಸ್ ಎನ್ ಇನ್ವೆಸ್ಟರ್ಸ್ ನಾವು ಯಾವ ಥರ ಯೋಚನೆ ಮಾಡಬೇಕು ಅಂತಂದರೆ, ಇವಾಗ ಎರಡೂ ಕಂಪನೀಸ್ ಯಾವ ಥರ ವರ್ಕ್ ಮಾಡ್ತಾ ಇದ್ದಾವೆ, ಯಾವ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾವೆ, ಇದರಲ್ಲಿ ಕಮ್ಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೋಡಬೇಕು. ಇವಾಗ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟಲ್ಲಿ ಹೈ ಗ್ರೋತ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಈ ಕ್ವಾರ್ಟರ್ಸಲ್ಲಿ ಯಾವ ಥರ ಗ್ರೋತ್ನ ಪೋಸ್ಟ್ ಮಾಡ್ತಾರೆ ಈ ಎರಡೂ ಕಂಪನೀಸ್, ಮತ್ತು ಇವಾಗ ಇವರು ಯಾವ್ಯಾವ ಸಿಟೀಸಲ್ಲಿ ಇವರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಆ ಸಿಟೀಸಲ್ಲಿ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ಗೆ ಅಡಾಪ್ಟ್ ಆಗೋದಕ್ಕೆ ಜನ ಎಷ್ಟು ನೋಡ್ತಾ ಇದ್ದಾರೆ ಅಂತ ಟ್ರ್ಯಾಕ್ ಮಾಡಿ, ಆವಾಗ ಯಾವ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಗ್ರೋತ್ ಇರುತ್ತೆ ಅಂತ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತೊಗೊಂಡ್ರೆ ಕಮ್ಮಿಂಗ್ ಟೈಮಲ್ಲೂ ಇದು ತುಂಬಾ ಉಪಯೋಗ ಆಗುತ್ತೆ. ಅದು ಬಿಟ್ಟು ಈ ಎರಡೂ ಕಂಪನೀಸ್ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟಲ್ಲಿ ಗ್ರೋ ಆಗ್ತಾ ಇದ್ದಾವೆ, ಎರಡಕ್ಕೂ ಇನ್ವೆಸ್ಟ್ ಮಾಡಿದ್ರೆ ಎರಡೂ ರಿಟರ್ನ್ಸ್ ಕೊಡ್ತವೆ ಅಂತಂದರೆ ಅದು ತುಂಬಾ ಸುಳ್ಳಾಗುತ್ತೆ. ಯಾಕಂದರೆ ಝೊಮ್ಯಾಟೊ ಲಾಸ್ಟ್ 1 year ನೋಡಿಕೊಂಡ್ರೆ ಶೇರ್ ಪ್ರೈಸ್ ಡಬಲ್ ಆಗೋಗಿದೆ.
ಅದೇ ಥರ ಈ ಇಯರ್ ಡಬಲ್ ಆಗುತ್ತೆ ಅಂದರೆ ಅದು ಸುಳ್ಳಾಗುತ್ತೆ. ಅದಕ್ಕೋಸ್ಕರ ಯಾರು ಯಾವ ಸೆಗ್ಮೆಂಟಲ್ಲಿ ಗ್ರೋ ಆಗ್ತಾ ಇದ್ದಾರೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪರಾಸ್ ಡಿಫೆನ್ಸ್ ಈ ಕಂಪನಿ ಇವತ್ತು 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವ್ರಿಗೆ ಲೈಟ್ ಮಷಿನ್ಸ್ ಗನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಲೈಸೆನ್ಸ್ ಅಪ್ರೂವ್ ಆಗಿದೆ. ಮತ್ತು ಈ ಲೈಟ್ ಮಷಿನ್ಸ್ ಗನ್ಸಲ್ಲಿ ಇವರು MK46ನ ಮತ್ತು MK48ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದ್ರ ಜೊತೆಗೆ ಈ ಲೈಸೆನ್ಸ್ ಏನು ಅಪ್ರೂವ್ ಆಗಿದೆ ಇದು ಲೈಫ್ ಟೈಮ್ ಲೈಸೆನ್ಸ್, ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಇವಾಗ ಪ್ರೆಸೆಂಟ್ ಇವ್ರ ಆರ್ಡರ್ ಬುಕ್ ನೋಡಿಕೊಂಡ್ರೆ 850 crores ಇದೆ. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ ಇವಾಗ ಲಾಸ್ಟ್ 6 monthsಯಿಂದ ನೋಡಿಕೊಂಡ್ರೆ ಡಿಫೆನ್ಸ್ ಸ್ಟಾಕ್ಸ್ ಯಾವುದೂ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೇ ಇಲ್ಲ. ಯಾಕಂದರೆ ಅದರಿಂದ ತುಂಬಾ ರ್ಯಾಲಿ ಆಗಿದೆ ಇದಕ್ಕೆ. ಅದಕ್ಕೋಸ್ಕರ ರೀಸೆಂಟ್ ಟೈಮಲ್ಲಿ ತುಂಬಾ ಕರೆಕ್ಟ್ ಆಗಿದ್ದಾವೆ. ಜೊತೆಗೆ ಇವಾಗ ಬಜೆಟ್ ಬೇರೆ ಬರ್ತಾ ಇದೆ. ಅದಕ್ಕೋಸ್ಕರ ಈ ಡಿಫೆನ್ಸ್ ಸ್ಟಾಕ್ಸ್ನ ಒಂದ್ಸಲ ಟ್ರ್ಯಾಕ್ ಮಾಡ್ತಾ ಇರಿ. ಈ ಬಜೆಟಲ್ಲಿ ಏನಾದರೂ ಡಿಫೆನ್ಸ್ ರಿಲೇಟೆಡ್ ಆಗಿ ಏನಾದರೂ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬಂದರೆ ಮತ್ತೆ ಈ ಡಿಫೆನ್ಸ್ ಸ್ಟಾಕ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಇವಾಗ ಡಿಫೆನ್ಸ್ ಸ್ಟಾಕ್ಸ್ ಯಾಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇಲ್ಲ ಅಂತ ನೋಡಿಕೊಂಡ್ರೆ ರೀಸೆಂಟ್ ಟೈಮಲ್ಲಿ ನೀವೆಂದಾದರೂ ನೋಡಿದ್ರಾ ಯಾವುದಾದ್ರೂ ಡಿಫೆನ್ಸ್ ಕಂಪನೀಸ್ಗೆ ಏನಾದರೂ ಆರ್ಡರ್ ಬರೋದಾಗಲಿ ಅಥವಾ ಗೌರ್ಮೆಂಟ್ ಏನಾದರೂ ಡಿಫೆನ್ಸ್ ರಿಲೇಟೆಡ್ ಆಗಿ ಏನಾದರೂ ಸ್ಪೆಂಡಿಂಗ್ ಮಾಡ್ತಾ ಇರೋದಾಗಲಿ, ಯಾವುದೇ ಥರ ಆರ್ಡರ್ಸ್ ಆಗಲಿ ಯಾವುದೇ ಸ್ಪೆಂಡಿಂಗ್ ಆಗಲಿ ಏನೂ ನಡೆದಿಲ್ಲ. ಅದರಿಂದನೇ ಡಿಫೆನ್ಸ್ ಸ್ಟಾಕ್ಸಲ್ಲಿ ಯಾವುದೇ ಥರ ಪಾಸಿಟಿವ್ ಮೂಮೆಂಟಮ್ ಏನೂ ಇಲ್ಲ. ಅದಕ್ಕೋಸ್ಕರ ಈ ಬಜೆಟಲ್ಲಿ ಏನಾದರೂ ಸ್ವಲ್ಪ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬಂದು ಮತ್ತು ಈ ಏಪ್ರಿಲ್ ಟೈಮಲ್ಲಿ ಅಥವಾ ಜುಲೈ ಟೈಮಲ್ಲಿ ಏನಾದರೂ ಈ ಡಿಫೆನ್ಸ್ ರಿಲೇಟೆಡಾಗಿ ಏನಾದರೂ ಸ್ಪೆಂಡ್ ಮಾಡಿದ್ರೆ ಅಥವಾ ಏನಾದರೂ ಆರ್ಡರ್ಸ್ ಬಂದರೆ ಡಿಫೆನ್ಸ್ ಸ್ಟಾಕ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಡಿಫೆನ್ಸ್ ಸ್ಟಾಕ್ಸ್ನ ಟ್ರ್ಯಾಕ್ ಮಾಡ್ತಾ ಇರಿ. IPOs ಬಗ್ಗೆ ಮಾತಾಡಿಕೊಂಡ್ರೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಈ ಕಂಪನಿ ಜಾಯಿಂಟ್ ವೆಂಚರ್ ಆಗಿರೋ ಮಹಾರಾಷ್ಟ್ರ ನ್ಯಾಚುರಲ್ ಗ್ಯಾಸ್ IPOಗೆ ಬರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ IPOದಲ್ಲಿ 1000 crores ರೈಸ್ ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ. ನೋಡಬೇಕು ಈ IPO ಯಾವಾಗ ಬರುತ್ತೆ ಅಂತ. ಮತ್ತು ಇಂಡೋಫಾರ್ಮ್ ಎಕ್ವಿಪ್ಮೆಂಟ್ಸ್ ಈ ಕಂಪನಿ ಇವತ್ತು IPOಗೆ ಬಂದು ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಇನ್ವೆಸ್ಟರ್ಸ್ಗೆ 19% ಲಿಸ್ಟಿಂಗ್ ಗೇನ್ಸ್ ಕೊಟ್ಟು ಮಾರ್ಕೆಟಲ್ಲಿ ಇನ್ನೂ ಸ್ಟ್ರಾಂಗ್ ಬಜ್ ಇರೋದಕ್ಕೆ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಅಷ್ಟೊತ್ತಿಗೆ 28%ಗೆ ರೀಚ್ ಆಗಿದೆ. ಯಾಕಂದರೆ ಈ ಕಂಪನಿ ಬಿಸ್ನೆಸ್ ಆ ಥರ ಇದೆ. ಇವರು ಟ್ರ್ಯಾಕ್ಟರ್ಸ್ನ, ಕ್ರೈನ್ಸ್ನ ಮತ್ತು ರೋಟೋವೇಟರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದರಲ್ಲೂ ಈ ಕ್ರೈನ್ಸ್ ಬಿಸ್ನೆಸ್ ಏನಿದೆ ಇದರಲ್ಲಿ ಇನ್ನೂ ಸ್ಟ್ರಾಂಗ್ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಿಂದ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಬಿಲ್ಡ್ ಆಗಿ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಸ್ಟ್ರಾಂಗ್ ಬಜ್ಜಿಂದ ಇವತ್ತು ಶೇರ್ ಪ್ರೈಸ್ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ಅದಾದಮೇಲೆ ಫ್ರೆಂಡ್ಸ್ ಇವಾಗ ಮಾರ್ಕೆಟಲ್ಲಿ ಇನ್ನೂ 2 IPOs ಓಪನ್ ಇದೆ. ಯಾವುದು ಅಂತಂದರೆ ಒಂದು ಕ್ವಾಡ್ರೆಂಟ್ ಫ್ಯೂಚರ್ ಟೆಕ್. ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ನೋಡಿಕೊಂಡ್ರೆ ಈ ಕಂಪನಿ 2 ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಒಂದು ರೈಲ್ವೇಸ್, ಅದಾದಮೇಲೆ ಸ್ಪೆಷಾಲಿಟಿ ಕೇಬಲ್ಸ್ನ ಸಹ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮತ್ತು ರೈಲ್ವೇಸಲ್ಲಿ ನೋಡಿಕೊಂಡ್ರೆ ಕವಚ್ ಪ್ರಾಜೆಕ್ಟ್ಸಲ್ಲಿ ಇವರು ವರ್ಕ್ ಮಾಡ್ತಾ ಇದ್ದಾರೆ. ಜೊತೆಗೆ ರೇಟೆಲ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಮತ್ತು ಈ ಸ್ಪೆಷಾಲಿಟಿ ಕೇಬಲ್ಸ್ ವಿಷಯಕ್ಕೆ ಬಂದರೆ ಇವ್ರು ಮ್ಯಾನುಫ್ಯಾಕ್ಚರ್ ಮಾಡೋ ಕೇಬಲ್ಸ್ನ ಡಿಫೆನ್ಸಲ್ಲಿ, ಸೋಲಾರ್ ಪವರಲ್ಲಿ, EV ಇಷ್ಟು ಇಂಡಸ್ಟ್ರೀಸಲ್ಲಿ ಬಳಸ್ತಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಈ ಕಂಪನಿ ಫಿನಾನ್ಷಿಯಲ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ಬೆಟರ್ ಗ್ರೋತೇ ಇದೆ. ಮತ್ತು ಲಾಸ್ಟ್ 3 ಇಯರ್ಸಲ್ಲಿ ಪ್ರಾಫಿಟ್ಸ್ ನೋಡಿಕೊಂಡ್ರೆ 45% CAGR ಅಲ್ಲಿ ಗ್ರೋ ಆಗ್ತಾ ಇದ್ದಾರೆ. ಮತ್ತು ಇವಾಗ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿಕೊಂಡ್ರೆ 70% ಇದೆ. ಓವರಾಲ್ ಮಾರ್ಕೆಟಲ್ಲಿ ತುಂಬಾ ಸ್ಟ್ರಾಂಗ್ ಬಜ್ ಇದೆ. ಯಾಕಂದರೆ ಇವರು ರೈಲ್ವೆ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಈ ಸ್ಪೆಷಾಲಿಟಿ ಕೇಬಲ್ಸಲ್ಲೂ ವರ್ಕ್ ಮಾಡ್ತಾ ಇದ್ದಾರಲ್ಲ, ಅದರಿಂದ ಈ IPOಗೆ ಮಾರ್ಕೆಟಲ್ಲಿ ತುಂಬಾ ಬಜ್ ಇದೆ. ಈ IPO ಬಗ್ಗೆ ಇನ್ನೂ ಡೀಟೇಲಾಗಿ ತಿಳ್ಕೊಬೇಕು ಅಂದರೆ ಈ ಇಮೇಜ್ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿದೆ. ಮತ್ತು ಮಾರ್ಕೆಟಲ್ಲಿ ಸೆಕೆಂಡ್ನೇ IPO ಯಾವ್ದು ಓಪನ್ ಇದೆ ಅಂತ ನೋಡಿಕೊಂಡ್ರೆ ಕ್ಯಾಪಿಟಲ್ ಇನ್ಫ್ರಾ ಟ್ರಸ್ಟ್ ಇನ್ವಿಟ್ ಈ IPO ಓಪನ್ ಇದೆ. ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಮುಂಚೆ ಈ ಇನ್ವಿಟ್ ಅಂದರೆ ಏನು ಅಂತ ತಿಳ್ಕೊಬೇಕು. ಇವಾಗ ಇನ್ವಿಟ್ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್. ಈ ಇನ್ವಿಟ್ಸ್ ಏನು ಮಾಡುತ್ತೆ ಅಂದರೆ ಇವಾಗ ಮ್ಯೂಚುವಲ್ ಫಂಡ್ಸ್ ಇರುತ್ತಲ್ಲ, ಈ ಮ್ಯೂಚುವಲ್ ಫಂಡ್ಸ್ ಆದರೆ ಏನು ಮಾಡುತ್ತೆ ಅಂದರೆ ಸ್ಟಾಕ್ಸ್ ಅಥವಾ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈ ಇನ್ವಿಟ್ಸ್ ಯಾವ ಥರ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಈ ಇನ್ಫ್ರಾಸ್ಟ್ರಕ್ಚರ್ ಅಸೆಟ್ಸ್ ಇರುತ್ತಲ್ಲ, ರೋಡ್ಸ್ ಆಗಲಿ, ಬ್ರಿಡ್ಜಸ್ ಆಗಲಿ, ಹೈವೇಸ್ ಆಗಲಿ, ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಅವರು ರಿಟರ್ನ್ಸ್ನ ಜನ್ರೇಟ್ ಮಾಡ್ತಾರೆ. ಇವಾಗ ಯಾವುದಾದ್ರು ಒಂದು ರೋಡ್ ಪ್ರಾಜೆಕ್ಟ್ ಇದೆ ಅಂದ್ಕೊಳ್ಳಿ, ಆ ರೋಡ್ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡಿ ಅದರಿಂದ ಬರೋ ರೆಂಟಲ್ ಇನ್ಕಮ್ ಆಗಲಿ ಅಥವಾ ಟೋಲ್ ಕಲೆಕ್ಷನ್ ಇನ್ಕಮ್ ಆಗಲಿ ಆ್ಯನ್ಯುಟಿ ಬೇಸಲ್ಲೂ ಇವ್ರು ರೆವೆನ್ಯೂಸ್ನ ಜನ್ರೇಟ್ ಮಾಡ್ಕೊತಾರೆ. ಗೌರ್ಮೆಂಟಿಂದ ಆಗಲಿ ಅಥವಾ ಯಾವುದಾದ್ರೂ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಕಂಪನೀಸಿಂದ ಈ ಥರ ಆ್ಯನ್ಯುಟಿ ಬೇಸಲ್ಲೂ ಇವರು ರೆವೆನ್ಯೂಸ್ನ ಜನ್ರೇಟ್ ಮಾಡ್ಕೊತಾರೆ. ಇವಾಗ 26 ಪ್ರಾಜೆಕ್ಟ್ಸ್ನ ಇವರು ಆಗಲೇ ಕಂಪ್ಲೀಟ್ ಮಾಡಿ ಅದರಿಂದ ರೆವೆನ್ಯೂಸ್ನ ಜನ್ರೇಟ್ ಮಾಡ್ತಾ ಇದ್ದಾರೆ. ಮತ್ತು 15 ಪ್ರಾಜೆಕ್ಟ್ಸ್ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಈ ಕಂಪನಿ ಫಿನಾನ್ಷಿಯಲ್ಸ್ ನೋಡಿಕೊಂಡ್ರೆ ಲಾಸ್ಟ್ 3 ಇಯರ್ಸಲ್ಲಿ ಕನ್ಸಿಸ್ಟೆಂಟಾಗಿ ಗ್ರೋ ಆಗ್ತಾ ಇದ್ದಾರೆ. ರೆವೆನ್ಯೂಸ್ ಆದರೆ ಸ್ವಲ್ಪ ಫಾಲ್ ಆಗಿದೆ.
ಮತ್ತು ಓವರಾಲ್ ಟೋಟಲ್ ಅಸೆಟ್ಸ್ ಆದರೆ ಇಯರ್ ಆನ್ ಇಯರ್ ಕಂಪ್ಯಾರಿಸನಲ್ಲಿ ಬೆಟರ್ ಗ್ರೋತ್ ಇದೆ. ಇವಾಗ ಈ IPOದಲ್ಲಿ 1500 ಕ್ರೋರ್ಸ್ನ ರೈಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ 500 ಕ್ರೋರ್ಸ್ OFSಗೆ ಅಂದರೆ ಪ್ರಮೋಟರ್ಗೆ ಹೋಗುತ್ತೆ. ಇನ್ನು ಮಿಕ್ಕಿರೋ 1000 ಕ್ರೋರ್ಸ್ನ ಫ್ರೆಶ್ ಇಶ್ಯೂ, ಇದು ಕಂಪ್ಲೀಟ್ಲಿ ಬಿಸ್ನೆಸ್ಗೆ ಹೋಗುತ್ತೆ. ಕಮಿಂಗ್ ಪ್ರಾಜೆಕ್ಟ್ಸಲ್ಲಿ ಇದನ್ನು ಇನ್ವೆಸ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋತ್ ಇರುತ್ತೆ ಅಂತ. ಮತ್ತು ಈ IPO ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂದರೆ ಈ ಇಮೇಜನ್ನು ನೋಡಿ, ಕ್ಲಿಯರ್ ಇನ್ಫಾರ್ಮೇಷನ್ ಸಿಗುತ್ತೆ. ಇವತ್ತಿಂದ Q3 ರಿಸಲ್ಟ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಇವಾಗಿಂದ ಮಾರ್ಕೆಟ್ಸ್ನ ನಿಯರ್ಲಿ 80%ವರೆಗೂ ಈ ಟಾಪ್ ಕಂಪನೀಸ್ ರಿಸಲ್ಟ್ಸೇ ಡ್ರೈವ್ ಮಾಡುತ್ತೆ. ಇವತ್ತಾದರೆ ಮೊಬಿವಿಕ್ Q2 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ಕಂಪನಿ ರೀಸೆಂಟಾಗಿ IPOಗೆ ಬಂತು. ಅವಾಗ ನೋಡಿಕೊಂಡ್ರೆ 57% ಲಿಸ್ಟಿಂಗ್ ಗೈನ್ಸ್ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ. ಅದಾದಮೇಲೆ ಲಿಸ್ಟ್ ಆದಮೇಲೂ ಇನ್ನೂ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕಂಪನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಪ್ರಾಫಿಟ್ಸ್ 3.5 ಕೋಟಿ ಡೌನ್ ಆಗಿದೆ ಇಯರ್ ಆನ್ ಇಯರ್ ಕಂಪ್ಯಾರಿಸನಲ್ಲಿ. ಆದರೆ GMV 267% ಇನ್ಕ್ರೀಸ್ ಆಗಿದೆ. GMV ಅಂದರೆ ಗ್ರಾಸ್ ಮರ್ಚೆಂಟೈಸ್ ವಾಲ್ಯೂಮ್. 267% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರಲ್ಲಿ. ಅದರಿಂದನೇ ಶೇರ್ ಪ್ರೈಸ್ ಯಾವಾಗ ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ರೋ ಆವಾಗ ಶೇರ್ ಪ್ರೈಸ್ ಕರೆಕ್ಟ್ ಆಯಿತು. ಮತ್ತು ಈ ಡೇಟಾ ಎಲ್ಲ ಯಾವಾಗ ಅಪ್ಡೇಟ್ ಆಗ್ತಾ ಬಂತೋ ಆವಾಗ ಶೇರ್ ಪ್ರೈಸ್ ನೋಡಿಕೊಂಡ್ರೆ ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 13%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿ ಇವಾಗ ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ 7 or 8% ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಮತ್ತು ಇವಾಗಿಂದ ಪ್ರತಿ ಕಂಪನಿನೂ ರಿಸಲ್ಟ್ಸ್ ಅಪ್ಡೇಟ್ ಮಾಡ್ತಾ ಇರ್ತವೆ. ಅದಕ್ಕೋಸ್ಕರ ಯಾವ ಕಂಪನೀಸ್ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಮಾರ್ಕೆಟ್ಸ್ ಯಾವ ಡೈರೆಕ್ಷನ್ಗೆ ಚೇಂಜ್ ಆಗೋ ಚಾನ್ಸಸ್ ಇದೆ ಅಂತ ಪ್ರತಿಯೊಂದನ್ನು ಟೈಮ್ ಟು ಟೈಮ್ ಟ್ರ್ಯಾಕ್ ಮಾಡ್ತಾ ಇರಿ. ಜೊತೆಗೆ ಪ್ರತಿ ಕಂಪನಿ ರಿಸಲ್ಟ್ಸನ್ನು ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಮತ್ತು ಮಾರ್ಕೆಟ್ ನ್ಯೂಸಲ್ಲೂ ಪ್ರತಿದಿನ ಮಾತಾಡ್ಕೊಳ್ಳೋಣ ಇದೇ ಥರ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತು ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.